ಜೀವನದಲ್ಲಿ ಇವೆರಡು ವಿದ್ಯೆ ಕಲ್ತಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕಬಹುದು. ಒಂದು ಸ್ವಿಮ್ಮಿಂಗ್, ಎರಡನೇದು ಚೆಸ್. ಫಸ್ಟ್ ಸ್ವಿಮ್ಮಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತಿನ ದಿನ ನೋಡಿ, ಈಗೆಲ್ಲ ಸಮ್ಮರ್ ಸೀಸನ್, ಬೇಸಿಗೆ ಕಾಲ, ಪ್ರತಿದಿನ ನ್ಯೂಸ್ ಪೇಪರ್ ನೋಡಿ ಒಂದಲ್ಲ ಒಂದು ಮಕ್ಕಳು ನೀರಲ್ಲಿ ಮುಳುಗಿ ಸಾಯ್ತಾ ಇರೋ ಉದಾಹರಣೆಗಳು ಸಿಗ್ತಾ ಇದೆ. ನೋಡಿ, ಈಗ ಮಕ್ಕಳು ಚಿಕ್ಕವರಾಗಿರ್ಬೋದು, ಮುಂದೆ ಸ್ಕೂಲ್ ಹೋಗ್ತಾರೆ, ಕಾಲೇಜ್ ಹೋಗ್ತಾರೆ, ಮುಂದೆ ಕೆಲಸಕ್ಕೆ ಹೋಗ್ತಾರೆ, ಕೊಲೀಗ್ ಜೊತೆ ಎಲ್ಲೋ ಟೂರ್ ಹೋಗ್ತಾರೆ, ದೇವಸ್ಥಾನ ಹತ್ರ ಹೋಗ್ತಾರೆ, ಅಲ್ಲೆಲ್ಲ ನದಿ ಇರುತ್ತೆ, ಸಮುದ್ರ ಇರುತ್ತೆ. ಪ್ರತಿಯೊಂದು ಜೀವಿಗೂ ನೀರು ನೋಡಿದ್ರೆ ಟೆಂಪ್ಟ್ ಆಗುತ್ತೆ. ಈಜು ಹೊಡಿಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಟೆಂಪ್ಟ್ ಆಗುತ್ತೆ. ನೀರು ಇಳಿತಾರೆ, ಈಜು ಕಲ್ತಿಲ್ಲ ಅಂದ್ರೆ ಆಕಸ್ಮಿಕವಾಗಿ ಈಜು ಬರದಂತೆ ಮುಳುಗಿ ಸಾಯೋದು ಸಹಜ. ಆದ್ರಿಂದ ಮಕ್ಕಳಿಗೆ, ಪ್ರತಿಯೊಂದು ಮಕ್ಕಳಿಗೆ 1ನೇ ಕ್ಲಾಸ್ ಹೋಗೋಕ್ ಮೊದಲೇನೆ ಸ್ವಿಮ್ಮಿಂಗ್ ಕಲಿಸಿ. ಅದೇನು ದೊಡ್ಡ ವಿಷಯ ಅಲ್ಲ. ಒಂದು ಮಗುಗೆ 5 ವರ್ಷ ತುಂಬಿದೆ ಅಂದ್ರೆ 15ರಿಂದ 21 ದಿನದಲ್ಲಿ ಮಕ್ಕಳಿಗೆ ಈಜು ಕಲಿಸ್ಬೋದು. ತುಂಬಾ ಈಜಿ, ಚಿಕ್ಕ ವಯಸ್ಸಲ್ಲಿ